ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ದೇವಜನರೇ, ಈ ಒಂದು ಆನ್ಲೈನ್ ಆರಾಧನೆ ಮುಖಾಂತರವಾಗಿ ಈ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡ ಕಣ್ಣುಗಳನ್ನು ಮುಚ್ಚಿಕೊಂಡು, ಪರಿಶುದ್ಧನು, ಪರಮೋನ್ನತನು, ರಾಜ್ಯಾಧಿರಾಜನು, ಕರ್ತಾಧಿಕರ್ತನು, ಸೈನ್ಯಗಳ ಒಡೆಯನು, ಸೇನಾಧೀಶ್ವರನು ಆಗಿರುವಂತಹ ಯೇಸುವೆ, ಕಳೆದ 5 ತಿಂಗಳುಗಳ ಕಾಲ ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿ, ವಿಶೇಷವಾಗಿ ಕರ್ತನೆ ಈ 6ನೇ ತಿಂಗಳ ಮೊದಲನೇ ವಾರದಲ್ಲಿ ಕರ್ತನೆ ನಾನು ನಿಮ್ಮನ್ನು ಆರಾಧನೆ ಮಾಡುವುದಕ್ಕೆ, ಕರ್ತನೆ ನಿಮ್ಮನ್ನು ಸ್ತುತಿಸುವುದಕ್ಕೆ, ಘನಪಡಿಸುವುದಕ್ಕೆ ಕೊಟ್ಟಂತಹ ಮಹಾ ಕೃಪೆ, ಕರುಣೆ, ದಯೆಗಾಗಿ ನಮಗೆ ಕೋಟಿ ಕೋಟಿ ಸ್ತೋತ್ರ. ನೀವೇ ಆದಿಯೂ ಅಂತ್ಯವೂ ಮಧ್ಯಸ್ಥಿಕೆಯೂ ಆಗಿದೆ, ಎಲ್ಲವನ್ನ ಕ್ರಮಬದ್ಧವಾಗಿ ನಡೆಸಿಕೊಡಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ದೇವಜನರೇ, ನಾವೆಲ್ಲರೂ ಸಹ ಸೇರಿ ಕರ್ತನನ್ನ ನಾವು ಆರಾಧಿಸೋಣ, ಆತನನ್ನು ನಾವು ಘನಪಡಿಸೋಣ, ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. We worship you, Lord. Yes, Jesus. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ಆಡ್ಬೋದಾ ಎಲ್ಲರೂ ಸಹ ಸೇರಿ? ನಿನ್ನ ಉರಿತು ಭಯಕ್ಕೆ ಏನುಂಟು? ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ಹೇಳ್ರಿ, ನಿನ್ನ ಉರಿತು ಭಯಕ್ಕೆ ಏನುಂಟು? ಆಸೆಯೆಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇನಯ್ಯ. ಆಸೆಯೆಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇನಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀಂತಾನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀಂತಾನೇ. ಎಸಪ್ಪ, ನನ್ನ ಬಂಡೆಯ ನೀನೇ, ನನ್ನ ಪಾಲು ನೀನೇ. ಕರ್ತನೇ, ನಾನು ನಿಮ್ಮನ್ನು ಆರಾಧಿಸುವಂಥದ್ದು ಎಷ್ಟು ಶ್ರೇಷ್ಠವಾಗಿದೆ, ಒಳ್ಳೆಯದಾಗಿದೆ. ಎಲ್ಲರೂ ಸಹ ಸೇರಿ ಹೇಳ್ಬೋದಾ? ನನ್ನ ಬಂಡೆ ಕರ್ತನೇ, ನನ್ನ ಬಂಡೆಯು ನೀನೇನಯ್ಯ, ನನ್ನ ಪಾಲು ನೀನೇನಯ್ಯ. ನನ್ನ ಬಂಡೆಯು ನೀನೇನಯ್ಯ, ನನ್ನ ಪಾಲು ನೀನೇ ಅಯ್ಯ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈಡಿದು ಹೊರುತ್ತಿರುವೆ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈಡಿದು ಹೊರುತ್ತಿರುವೆ. ಆಸೆಯೆಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇ. ಓರಿ ಮಾನಲದ ಮಶಂದರೆ, ಆಸೆಯೆಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇನಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀಂತಾನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀಂತಾನೇ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವಾಗಿದೆ ಸಪ್ಪ, ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು. ನೀನೇ ನನ್ನ ಎದೆ ಬಡಿತ, ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು. ನೀನೇ ನನ್ನ
ನನ್ನ ಎದೆ ಬಡಿಯ ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ ಮಹಿಮೆಯಲ್ಲಿ ಸೇರಿಸುವೆ ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ ಮಹಿಮೆಯಲ್ಲಿ ಸೇರಿಸುವೆ. ಹೇಳು ಸಹ ಸೇರಿ. ಆಸೆಯೆಲ್ಲ ನೀನೇನಯ್ಯ ಹೇಳು ಸೇರಿ. ಅಗತ್ಯವೆಲ್ಲ ನೀನೇ ಓರಿ ಮಾರದ ವಶಂದರೆ. ಆಸೆಯಲ್ಲ ನೀನೇನಯ್ಯ ಅಗತ್ಯವೆಲ್ಲ ನೀನೇನಯ್ಯ. ರಕ್ಷಕನೇ ಏಸಯ್ಯ ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ ಏಸಯ್ಯ ಅಗತ್ಯವೆಲ್ಲ ನೀತಾನೇ. ಲೋಕದೀರುವ ದಿನವೆಲ್ಲ ನಿನ್ನ ಕಾರ್ಯವ ಸಾರುವೆನು. ಲೋಕದೀರುವ ದಿನವೆಲ್ಲ ನಿನ್ನ ಕಾರ್ಯವ ಸಾರುವೆನು. ನಿನ್ನನ್ನೇ ಆಶ್ರಯಿಸಿರುವೆ ನೂನಾ ನಿನ್ನನ್ನೇ ನಂಬಿ ಜೀವಿಸುವೆ. ನಿನ್ನನ್ನೇ ಆಶ್ರಯಿಸಿರುವೆನು ನಾ ನಿನ್ನನ್ನೇ ನಂಬಿ ಜೀವಿಸುವೆ. ಆಸೆಯಲ್ಲ ನೀನೇನಯ್ಯ ಅಗತ್ಯವೆಲ್ಲ ನೀನೇ ಏಸಯ್ಯ. ಆಸೆಯಲ್ಲ ನೀನೇನಯ್ಯ ಅಗತ್ಯವೆಲ್ಲ ನೀನೇನಯ್ಯ. ರಕ್ಷಕನೇ ಏಸಯ್ಯ ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ ಏಸಯ್ಯ ಅಗತ್ಯವೆಲ್ಲ ನೀತಾನೇ. ನನ್ನ ದೇವರು ಸ್ತುತಿಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಪ್ರಭಾವಕ್ಕೆ ಯೋಗ್ಯನು, ಐಶ್ವರ್ಯಕ್ಕೆ ಯೋಗ್ಯನು. ಆತನನ್ನು ಆರಾಧಿಸುವುದು ಎಷ್ಟೋ ಒಳ್ಳೆಯದಾಗಿದೆ. ದೇವಜನರೇ, ಆತನನ್ನು ಘನಪಡಿಸುವುದು ಎಷ್ಟೋ ಶ್ರೇಷ್ಠವಾಗಿದೆ. ಹೇಳಬಹುದಾ? ಎಲ್ಲರೂ ಸಹ ಸೇರಿ. ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ. ನಮ್ಮ ಕರಗಳ ಮೇಲೆತ್ತಿ ನಿನ್ನನ್ನೆಂದು ಆರಾಧಿಪೆ. ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ. ನಮ್ಮ ಕರಗಳ ಮೇಲೆತ್ತಿ ನಿನ್ನನ್ನೆಂದು ಆರಾಧಿಪೆ. ನೀ ಉನ್ನತ ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ತುದಿಕ್ಕುತ್ತಿರು மகிமையே உமக்கே எங்கள் கரங்களை உயர்த்தி உம்மையென்றும் ஆராதிப்போம் துதிக்கு பாத்திரும் மகிமை
உம்மை போல யாரும் இல்லை, உம்மை போல யாரும் இல்லை. நீ பெரியவோ, அற்புதங்கள் செய்பவோ, உம்மை போல யாரும் இல்லை, உம்மை போல யாரும் இல்லை. మహిమకు పాత్రుడా, ఘనతకు అర్హుడా, మా చేతులెత్తి మేము నిన్నారాధింతుము. మహిమకు పాత్రుడా, ఘనతకు అర్హుడా, మా చేతులెత్తి మేము నిన్నారాధింతును. మహోన్నతుడా, అద్భుతాలు చేయువాడా, నీ వంటి వారి ఎవరు, నీ వంటి వారి లేరు. మహోన్నతుడా, అద్భుతాలు చేయువాడా, నీ వంటి వారి ఎవరు, నీ వంటి వారి లేరు. మహోన్నతుడా, స్తుతులకు పాత్రుడా, స్తుతి చెల్లింతుము. నీ నామమెంతో గొప్పది, మేమారాధింతుము. స్తుతులకు పాత్రుడా, స్తుతి చెల్లింతుము. నీ నామమెంతో గొప్పది, మేమారాధింతుము. మహోన్నతుడా, అద్భుతాలు చేయువాడా, నీ వంటి వారి ఎవరు, నీ వంటి వారి లేరు. మహోన్నతుడా, అద్భుతాలు చేయువాడా, నీ వంటి వారి ఎవరు, నీ వంటి వారి లేరు. మహోన్నతుడా, you are great, you do miracles so great. There is no one else like you. There is no one else like you. You are great, you do miracles so great. There is no one else like you. There is no one else like you. You are great, you do miracles so great. There is no one else like you. There is no one else like you. నిహున్నత అద్భుతావ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. మహోన్నతుడా, అద్భుతాలు చేయువాడా, నీ వంటి ఎవరు, నీ వంటి వారు లేరు. మహోన్నతుడా, అద్భుతాలు చేయువాడా, నీ వంటి వారి ఎవరు, నీ వంటి వారి లేరు. నీ పెరియవో, అద్భుతంగా செய்பவோ, உம்மை போல யாரும் இல்லை, உம்மை போல யாரும் இல்லை. நீ பெரியவோ, அற்புதங்கள் செய்பவோ, உம்மை போல யாரும் இல்லை, உம்மை போல யாரும் இல்லை. நீ பெரியவோ. ಎಲ್ಲರೂ ಸಹ ಬಾಯಿಗಳನ್ನು ತೆರೆದು ಕರ್ತನನ್ನು ಆರಾಧನೆ ಮಾಡಬಹುದು, ಆತನನ್ನು ಸ್ತುತಿಸಬಹುದು, ಆತನನ್ನು ಘನಪಡಿಸಬಹುದು. ಆತನ ಹಾಗೆ ಯಾರು ಇಲ್ಲ, ಆತನಂತೆ ಈ ಭೂಮಿಯಲ್ಲಿ ಯಾರು ಸಹ ಇಲ್ಲ. ಅದ್ವಿತೀಯನಾದಂತಹ ದೇವರು, ಮಹಿಳೆಯ ದೇವರು. ಎಂದು ಬಾಯಿಗಳನ್ನು ತೆರೆದು ಸ್ತುತಿ ಮಾಡಿ. ಆತನ ನಾಮವು ಶ್ರೇಷ್ಠವಾದಂತಹ ನಾಮ, ಮಹಿಮೆ ಉಳ್ಳಂತಹ ನಾಮ, ಅಗಮ್ಯವಾದ ನಾಮ, ಅಮೂಲ್ಯವಾದಂತಹ ನಾಮ. ಯೇಸುವೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ಕರ್ತನೇ, ಇದೇ ಕಾಲದಲ್ಲಿ ನಾನು ನಿನ್ನನ್ನು ವಾರದ ಮೊದಲನೇದಿಂದ ನಿನ್ನ ಆರಾಧಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ಹಾಗೆ ಯಾರಿಲ್ಲ, ನಿನ್ನಂತೆ ಬೇರೆ ದೇವರಿಲ್ಲ, ನಿನ್ನ ಹೊರತು ಬೇರೆ ರಕ್ಷಕನಿಲ್ಲ, ನಿನ್ನ ಹೊರತು ಬೇರೆ ವಿಮೋಚಕನಿಲ್ಲ. ತಂದೆಯಾದ ದೇವರೇ, ಹೃದಯ
ನಿನ್ನ ಹಾಗೆ ಯಾರು ಇಲ್ಲ, ಅದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿಮ್ಮ ನಡೆಸುವಿಕೆಗಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನೀವೇ ಕರ್ತನೇ ಎಲ್ಲ ವಿಷಯದಲ್ಲೂ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್ ಆಮೇನ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಜನರೇ, ಆನ್ಲೈನ್ ಮುಖಾಂತರವಾಗಿ ಹಾಗೂ ಈ ಕಾನ್ಫರೆನ್ಸ್ ಕಾಲ್ ಮುಖಾಂತರವಾಗಿ ವೀಕ್ಷಿಸ್ತಾ ಇರುವಂಥ ಅಥವಾ ಕೇಳ್ತಾ ಇರುವಂಥ ಪ್ರತಿ ದೇವ ಜನರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದನೆಯನ್ನ ತಿಳಿಸ್ತೇವೆ. ನಿಮ್ಮೆಲ್ಲರನ್ನು ಸಹ ಹೃದಯಪೂರ್ವಕವಾಗಿ ಈ ಒಂದು ಆನ್ಲೈನ್ ಆರಾಧನೆಗೆ ಶಾಲೋಮೇಜಿ ಪರವಾಗಿ ನಾವು ಸ್ವಾಗತಿಸ್ತೇವೆ. ದೇವಜನರೇ, ಇದು ಜೂನ್ ತಿಂಗಳ ಮೊದಲನೆಯ ವಾರ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಸತ್ಯವೇದವನ್ನ ವಾಗ್ದಾನಕ್ಕೋಸ್ಕರವಾಗಿಯೂ ಹಾಗೂ ಧ್ಯಾನಕ್ಕೋಸ್ಕರವಾಗಿಯೂ ಯೆರೆಮೀಯ ಪ್ರವಾದನೆ ಗ್ರಂಥವನ್ನ ನಾವೆಲ್ಲರೂ ಸಹ ತೆಗೆದಿಟ್ಟುಕೊಳ್ಳೋದಾದರೆ 1ನೇ ಅಧ್ಯಾಯ 8ನೇಯ ವಾಕ್ಯ. ಯೆರೆಮೀಯ 1ನೇ ಅಧ್ಯಾಯ 8ನೇ ವಾಕ್ಯ ಭಾಗವನ್ನ ನಾವು ಓದಿಕೊಳ್ಳೋಣ. ಅವರಿಗೆ ಅಂಜಬೇಡ, ನಿನ್ನನ್ನ ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಈ ವಾಕ್ಯ ನಮ್ಮ ಜೀವಿತದಲ್ಲಿ ದೊಡ್ಡದಾದ ಕಾರ್ಯಗಳನ್ನ ಮಾಡಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಈ ವಾಕ್ಯ ಭಾಗವನ್ನ ಈ ಜೂನ್ ತಿಂಗಳ ಕರ್ತನೇ ವಾಗ್ದಾನವಾಗಿ ನೀವು ನಮಗೆ ಅನುಗ್ರಹ ಮಾಡಿಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನೀವು ಕರ್ತನೇ ಈ ವಾಗ್ದಾನದ ಮುಖಾಂತರವಾಗಿ ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನು. ಹೌದು ಸ್ವಾಮಿ, ನಂಬಿಗಸ್ತನಾದ ದೇವರೇ, ನಾವು ಅನೇಕ ಸಂದರ್ಭದಲ್ಲಿ ಅಪನಂಬಿಗಸ್ತರಾಗಿದ್ದರು. ನಿಮ್ಮ ನಂಬಿಕೆ ಮುಖಾಂತರವಾಗಿ ವಾಗ್ದಾನದ ಮುಖಾಂತರವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಇಟ್ಟಿರುವಂತಹ ಉದ್ದೇಶಗಳು, ಯೋಜನೆಗಳು ಏಸಪ್ಪ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವಜನರೇ, ಈ ಒಂದು ವಾಕ್ಯ ಭಾಗವನ್ನ ನಾವು ಆಧಾರ ಮಾಡಿಕೊಂಡು ನಾವು ಕಲಿಯುವಂತಹ ಅಥವಾ ಧ್ಯಾನಿಸುವಂತಹ ಒಂದು ವಿಷಯ ಏನಂದ್ರೆ, ದೇವರು ಅಥವಾ ಕರ್ತನು ನಮ್ಮನ್ನ ಉದ್ಧರಿಸಲು ಶಕ್ತನಾಗಿದ್ದಾನೆ. ಉದ್ಧರಿಸುವಂತಹ ಕರ್ತನು, ಉದ್ಧರಿಸುವಂತಹ ದೇವರು ಅನ್ನುವಂತಹ ಒಂದು ಶಿರೋನಾಮೆಯ ಅಡಿಯಲ್ಲಿ ದೇವಜನರೇ ನಾವಿದನ್ನ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನಾವು ಹೋಗ್ತೇವೆ. ಇಲ್ಲಿ ಯೆರೆಮೀಯನನ್ನ ದೇವರು ಸೇವೆಗಾಗಿ ಕರೆಯುವಂತ ಒಂದು ಕಾರ್ಯವನ್ನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದಯಮಾಡಿ ನಾವೆಲ್ಲರೂ ಸಹ 1ನೇ ಅಧ್ಯಾಯದ ಕೆಲವು ವಾಕ್ಯ ಭಾಗಗಳನ್ನು ನಾವು ಧ್ಯಾನ ಮಾಡೋಣ. 4ನೇ ವಾಕ್ಯ ಭಾಗದಿಂದ ನಾನು ನಿಮಗೆ ಓದ್ತೇನೆ. ಯೇಸು ಸ್ವಾಮಿ ಯೆರೆಮೀಯನನ್ನ ಸೇವೆಗಾಗಿ ಕರೆಯುವಂತ ಒಂದು ಕಾರ್ಯವನ್ನ ನಾವಿಲ್ಲಿ ನೋಡ್ತೇವೆ. ಮುಖ್ಯವಾಗಿ ದೇವರು ಯೆರೆಮೀಯನನ್ನ ಪ್ರವಾದಿಯನ್ನಾಗಿ ನೇಮಿಸುವುದಕ್ಕಾಗಿ, ಅದೇ ರೀತಿಯಾಗಿ ಸೇವೆಗಾಗಿ ಕರೆಯುವುದಕ್ಕೋಸ್ಕರವಾಗಿ ಆತನು ಮೊದಲೇ ಮಾಡಿದಂತಹ ಯೋಜನೆಗಳು ಬಹಳ ಶ್ರೇಷ್ಠವಾದಂತಹ ಯೋಜನೆಗಳಾಗಿದೆ. ನಾವು ನೋಡ್ತೇವೆ 4ನೇ ವಾಕ್ಯದಲ್ಲಿ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಏನಂದ್ರೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ. 8ನೇ ವಾಕ್ಯದಲ್ಲಿ ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು, ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ ಯೇಸು ಸ್ವಾಮಿ ಆತನನ್ನ ಧೈರ್ಯಪಡಿಸುವಾಗ, ಅದಕ್ಕಿಂತ ಮುಂಚೆ ಯೆರೆಮೀಯನಿಗೆ ಯೇಸು ಸ್ವಾಮಿ ಹೇಳ್ತಾ ಇರುವಂತಹ ವಿಷಯವನ್ನ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ದೇವಜನರೇ, ಯೇಸು ಸ್ವಾಮಿ ನಮ್ಮನ್ನ ರಕ್ಷಿಸಿದ್ದಾರೆ, ಪಾಪದಿಂದ ಬಿಡಿಸಿದ್ದಾರೆ, ಶಾಪದಿಂದ ಬಿಡಿಸಿದ್ದಾರೆ, ರೋಗಗಳಿಂದ ಬಿಡುಗಡೆ ಕೊಟ್ಟಿದ್ದಾರೆ, ಅನೇಕ ವಿಧವಂತಹ ಸಂಕಷ್ಟಗಳಿಂದ ಅವರು ನಮಗೆ ಮಾರ್ಗದರ್ಶನವನ್ನ ನೀಡಿ ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ದೇವರು ನಮ್ಮನ್ನ ಕರೆದಂತಹ ದೇವರು, ನಮ್ಮನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಆರಿಸಿಕೊಂಡಿರುವಂತಹ ದೇವರು, ಅದೇ ರೀತಿಯಾಗಿ ರಾಯಭಾರಿಗಳನ್ನಾಗಿ ಆರಿಸಿಕೊಂಡಿರುವಂತಹ ದೇವರು ನಮ್ಮೊಟ್ಟಿಗೆ ಅವರು ಮಾತನಾಡ್ತಾರೆ ವಾಕ್ಯದ ಮುಖಾಂತರವಾಗಿ.
ಇಲ್ಲಿ ಯೆರೆಮೀಯನೊಟ್ಟಿಗೆ ದೇವರು ಮಾತನಾಡ್ತಾ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಹಲ್ಲೆಲೂಯಾ. ದೇವಜನರೇ, ತಾಯಿ ತಿಳಿಯುವುದಕ್ಕಿಂತ ಮುಂಚೆ, ತಂದೆ ತಿಳಿಯುವುದಕ್ಕಿಂತ ಮುಂಚೆ ನನ್ನನ್ನ ಮತ್ತೆ ನಿಮ್ಮನ್ನ ನನ್ನ ದೇವರು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ ತಿಳಿದಿರುವಂತಹ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವದನ್ನ ಅರ್ಥೈಸಿಕೊಳ್ಳಬೇಕಾಗಿದೆ. ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನ ಪ್ರತಿಷ್ಠಿಸಿದ್ದೆನು. ಎಂತ ಆಶೀರ್ವಾದ. ಅನೇಕ ಸಂದರ್ಭ ಮಕ್ಕಳು ಹುಟ್ಟಿದ ಮೇಲೆ ನಾವು ಚರ್ಚಲ್ಲಿ ಪ್ರತಿಷ್ಠೆ ಮಾಡ್ತೇವೆ. ಆದ್ರೆ ಈತನ ಇನ್ನೂ ಹೊರಗೆ ಬರುವುದಕ್ಕಿಂತ ಮುಂಚೆ, ತಾಯಿಯ ಗರ್ಭದಿಂದ ಹೊರಗೆ ಬರುವುದಕ್ಕಿಂತ ಮುಂಚೆ, ಪಿಂಡವಾಗಿ ರೂಪಿಸಲ್ಪಡುವಂತ ಒಂದು ಸಂದರ್ಭದಲ್ಲಿಯೇ ದೇವರು ಈತನನ್ನು ಪ್ರತಿಷ್ಠಿಸಿರುವುದನ್ನ ನಾವು ನೋಡ್ತೇವೆ. ದೇವಜನರೇ, ನಾವು ಯೇಸು ಸ್ವಾಮಿಯ ಅಂಗೀಕಾರ ಮಾಡಿಕೊಂಡ ಮೇಲೆ ನಾವೊಂದು ಪ್ರತಿಷ್ಠೆ ಉಳ್ಳವರಾಗಿರಬೇಕಾಗಿದೆ. ಪರಿಶುದ್ಧತೆಯಲ್ಲಿ ಪ್ರತಿಷ್ಠತೆ ಉಳ್ಳವರಾಗಿರಬೇಕಾಗಿದೆ. ಕರ್ತನ ದಾರಿಯಲ್ಲಿ ನಡೆಯುವಂತ ವಿಷಯದಲ್ಲಿ ಪ್ರತಿಷ್ಠೆ ಉಳ್ಳವರಾಗಿರಬೇಕಾಗಿದೆ. ಅದೇ ರೀತಿಯಾಗಿ ಕರ್ತನ ನಿಯಮಗಳನ್ನ, ಆತನ ವಿಧಿಗಳನ್ನ, ಆತನ ಆಜ್ಞೆಗಳನ್ನ ನಾವು ನಡೆಯುವಂತಹ ಒಂದು ವಿಷಯದಲ್ಲಿ, ಆಜ್ಞೆಗಳನ್ನ ಕೈಕೊಳ್ಳುವಂತ ಒಂದು ವಿಷಯದಲ್ಲಿ ನಾವೆಲ್ಲರೂ ಸಹ ಪ್ರತಿಷ್ಠೆ ಉಳ್ಳವರಾಗಿರಬೇಕಾ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ದೇವರ ನಾಮವನ್ನ ನಾವು ಘನಪಡಿಸಬೇಕಾಗಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ಆತನು ಮಾತನಾಡ್ತಾ ಇರುವಂತಹ ಒಂದು ವಿಷಯ ದೇವಜನರೇ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟೆಲ್ಲಾ ಕರೆದು, ಇಷ್ಟೆಲ್ಲಾ ಕನ್ಫರ್ಮೇಶನ್ ಕೊಟ್ಟು ದೇವರು, ಅಪ್ಪ ನಾನು ನಿನ್ನನ್ನ ಸೇವೆಗಾಗಿ ಕರೆಯುತ್ತಾ ಇದ್ದೇನೆ, ನಿನ್ನನ್ನು ನೇಮಿಸ್ತಾ ಇದ್ದೇನೆ, ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸ್ತಾ ಇದ್ದೇನೆ, ನಿನ್ನನ್ನು ಕರೆಯುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದಂತಹ ಒಂದು ಸಂದರ್ಭದಲ್ಲಿ ಪ್ರವಾದಿಯ ಅಥವಾ ಯೆರೆಮೀಯನ ಮಾತನ್ನ ನಾವು ನೋಡುವಾಗ ಸ್ವಲ್ಪ ಇದು ನಮಗೆ ನಿರಾಶೆ ತಂದರೂ ಸಹ ದೇವಜನರೇ ಗಮನಿಸಿ ಕೇಳ್ರಿ. ಯೇಸು ಸ್ವಾಮಿ ನಮ್ಮನ್ನು ಸಹ ಕರೆದಿದ್ದಾರೆ. ಎಲೆ ಕಷ್ಟಪಡುವರೆ ಹೊರವತ್ತವರೇ ನೀವೆಲ್ಲೂ ಸಹ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ ಎಂಬುದ ಯೇಸು ಸ್ವಾಮಿ ನಮ್ಮನ್ನ ಎಲ್ಲರನ್ನೂ ಸಹ ಆತನು ಕರೆದಿದ್ದಾನೆ. ಕರೆಯುವಂತ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾವು ದೇವರ ಮಾತಿಗೆ ಕಿವಿಗೊಡದೆ ಹೋಗಬಾರದು. ದೇವರ ಮಾತಿಗೆ ನಾವು ಕಿವಿಗೊಡಬೇಕಾಗಿದೆ. ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆತನು ಹೇಳ್ತಾ ಇದ್ದಾನೆ, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ. ಆತನು ಹೇಳ್ತಾ ಇರುವಂತ ವಿಷಯ, ನನಗೆ ಮಾತು ಬರಲ್ಲ ಅಂದ್ರೆ ಮಾತು ಬರಲ್ಲ ಎಂಬುದಾಗಿ ಈತನು ಮಾತನಾಡ್ದವನ್ನ ನಾವು ನೋಡ್ತೇವೆ. ದೇವಜನರ ಗಮನಿಸಿ ಕೇಳ್ರಿ, ನಮಗೆ ದೇವರು ಮಾತು ಕೊಟ್ಟಿದ್ದಾರೆ. ದೇವರು ನಮಗೆ ಎಲ್ಲ ವಿಧವಾದಂತಹ ಅಗತ್ಯಗಳನ್ನ ದೇವರು ನಮಗೆ ಪೂರೈಸ್ತಾ ಇದ್ದಾನೆ. ಆಶೀರ್ವಾದಗಳನ್ನ ಕೊಡ್ಲಿಕ್ಕೆ ಇದ್ದಾರೆ. ನಾವು ಯಾವತ್ತೂ ಸಹ ದೇವರು ಹೇಳಿದಂತಹ ಕಾರ್ಯಗಳನ್ನ ನನಗೆ ಅದಾಗಲ್ಲ ಇದಾಗಲ್ಲ ಎಂಬುದಾಗಿ ನಾವು ಹೇಳುವುದಕ್ಕೆ ನಾವು ಹೋಗಬಾರ್ದು. ಆದ್ರೆ ಇಲ್ಲಿ ಯೆರೆಮೀಯನು ಹೇಳ್ತಾ ಇದ್ದಾರೆ, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ನಾನು ಬಾಲಕನು ಎಂಬುದಾಗಿ ಈತನು ಭಿನ್ನಯಿಸ್ತಾ ಇದ್ದಾನೆ. ಇದೇ ಕಾರ್ಯವನ್ನ, ನಾನು ಬಾಲಕನು ಎಂಬುದಾಗಿ ಹೇಳುವಂತ ಒಂದು ಕಾರ್ಯವನ್ನ, ನಾನು ಮಾತು ಬಲ್ಲವನು ಅನ್ನುವಂತಹ ಕಾರ್ಯವನ್ನ ನಾವು ಹಿಂದೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಮೋಶೆಯ ಕುರಿತಾಗಿ ದೇವಜನರೇ ನಾವು ನೋಡುವಂತಹ ಸಂದರ್ಭದಲ್ಲಿ ಹೊರೆ ಬೆಟ್ಟದಲ್ಲಿ ಮೋಶೆಯ ಸಂಗಡ ದೇವರು ಮಾತನಾಡ್ತಾರೆ. ನಾ ಇಸ್ರಾಯೇಲರ ಪ್ರಾರ್ಥನೆ ಕೇಳಿದ್ದೇನೆ, ಇಸ್ರಾಯೇಲರ ಕಣ್ಣೀರನ್ನ ನೋಡಿದ್ದೇನೆ, ಅವ್ರ ಗೋಳಾಟವನ್ನ ನಾನು ನೋಡಿದ್ದೇನೆ. ನಾನು ನಿನ್ನನ್ನ ತಿರುಗಿ ಇಸ್ರಾಯೇಲರ ಬಳಿಗೆ ಕಳಿಸ್ತೇನೆ, ನಿನ್ನ ಮುಖಾಂತರವಾಗಿ ಅದ್ಭುತಗಳನ್ನು ಮಾಡ್ತೇನೆ, ನಿನ್ನ ಮುಖಾಂತರವಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುತ್ತೇನೆ, ನಿನ್ನ ಮುಖಾಂತರವಾಗಿ ನೈಲ್ ನದಿಯ ನೀರು ರಕ್ತವಾಗುತ್ತೆ, ನಿನ್ನ ಮುಖಾಂತರವಾಗಿ ಕೋಲ್ನ ನೀನು ಚಾಚುವುದಾದರೆ ಆ ಕೋಲು ಹಾವಾಗುತ್ತೆ, ನಿನ್ನ ಮುಖಾಂತರವಾಗಿ ಮಹಿಮೆಯಾದ ಮಹತ್ತಾದ ಕಾರ್ಯಗಳೆಲ್ಲವನ್ನೂ ಸಹ ಮಾಡ್ತೇನೆ ಎಂಬುದಾಗಿ ಆತನಿಗೆ ಇಷ್ಟೆಲ್ಲ ಕನ್ಫರ್ಮೇಶನ್ ದೇವರು ಕೊಟ್ಟರು ಸಹ, ಮಾತನಾಡಿದ್ರು ಸಹ ದೇವಜನರೇ, ಮೋಶೆ ನಾವು 3ನೇ ಅಧ್ಯಾಯ ವಿಮೋಚನಾ ಕಾಂಡದಲ್ಲಿ ನಾವು ಸಾಮಾನ್ಯವಾಗಿ ನಾವು ನೋಡ್ತೇವೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಮತ್ತೆ 4ನೇ ಅಧ್ಯಾಯದಲ್ಲಿ ಮೋಶೆಯ ಕುರಿತಾಗಿ ನಾವು ನೋಡುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಆತನು ದೇವರು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 4ನೇ ಅಧ್ಯಾಯದಲ್ಲಿ ದೇವರು ಇಷ್ಟೆಲ್ಲ ಅದ್ಭುತಗಳನ್ನ ಮಾಡಿದಾಗ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಆತನ ಹೇಳ್ತಾ, ಅದಕ್ಕೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನಿನ್ನ ದಾಸನ ಸಂಗಡ ಮಾತನಾಡಿದ ಮೇಲೆ ಆತನ ಹೇಳ್ತಾ ಇದ್ದಾನೆ, ವಾಕ್ಚಾತುರ್ಯವಿಲ್ಲದವನು ಅಂದ್ರೆ ನನಗೆ ಅಷ್ಟು ಚೆನ್ನಾಗಿ ಮಾತನಾಡೋದಕ್ಕೆ ನನಗೆ
ಬರಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ದೇವರು ಇಷ್ಟೆಲ್ಲ ಆತನಿಗೆ ಹೇಳಿದ್ರು, ಅಪ್ಪ ನೀನ್ ಭಯ ಪಡಬೇಡ, ನಾನು ನಿನ್ನ ಸಂಗಡ ಇರ್ತೇನೆ. ನಿನ್ ಕೋಲ್ ಬಿಸಾಕಿದ ತಕ್ಷಣ ಏನಾಗುತ್ತೆ, ಅದು ಹಾವಾಗುತ್ತೆ. ನೀನು ಅದೇ ರೀತಿಯಾಗಿ ನೀರನ್ನ ತೆಗೆದುಕೊಂಡು ನೀನು ಭೂಮಿಯ ಮೇಲೆ ಹಾಕಿದಂತ ಒಂದು ಸಂದರ್ಭದಲ್ಲಿ ನೈಲ್ ನದಿ ರಕ್ತವಾಗುತ್ತೆ. ಇಷ್ಟೆಲ್ಲ ಕನ್ಫರ್ಮೇಶನ್ ದೇವ್ರು ಕೊಡ್ತಾ ಇದೆ. ಆದ್ರೂ ಸಹ ಈತನು ನನಗೆ ವಾಕ್ಚಾತುರ್ಯ ಎಲ್ಲ ಚೆನ್ನಾಗಿ ಮಾತನಾಡೋದಕ್ಕೆ ಬರಲ್ಲ ಸ್ವಾಮಿ ಎಂಬುದಾಗಿ ದೇವರ ಸಂಗಡ ಈತನು ತಿರುಗಿ ಮಾತನಾಡೋದನ್ನ ನಾವು ನೋಡ್ತೇವೆ. ನನ್ನ ಮಾತು, ನನ್ನ ನಾಲಿಗೆ ಬಹಳ ಮಂದವಾಗಿದೆ. ಈತನು ದೇವರಿಗೆ ಜವಾಬ್ ಕೊಡೋದನ್ನ ನಾವು ನೋಡ್ತೇವೆ. ದೇವ ಜನರ ಗಮನಿಸಿ ಕೇಳ್ರಿ, ದೇವರು ನಮ್ಮನ್ನ ಯಾವ ಸ್ಥಿತಿಯಲ್ಲಿ ಆರಿಸ್ಕೊಂಡಿದ್ದಾರೋ, ದೇವರು ನಮ್ಮನ್ನ ಯಾವ ಸ್ಥಿತಿಯಲ್ಲಿ ನಮ್ಮನ್ನ ಕರೆದಿದ್ದಾರೋ ಅದೇ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾವು ಕರ್ತನಿಗಾಗಿ ಜೀವಿಸುವಾಗ, ನಾವು ಕರ್ತನಿಗಾಗಿ ಕರ್ತನನ್ನ ನಾವು ಸೇವಿಸುವಾಗ, ಅದೇ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡೋದಕ್ಕೋಸ್ಕರವಾಗಿ ನಮ್ಮನ್ನ ಅರ್ಪಿಸುವಾಗ ಅವರು ತನ್ನ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವ ಜನರೇ, ನಾವಿದನ್ನ ಅರ್ಥೈಸಿಕೊಳ್ಳಬೇಕಾಗಿದೆ. ಆಗ ಯೇಸು ಸ್ವಾಮಿ ಮಾತನಾಡುವಂಥದ್ದು, ಅಪ್ಪ ಮನುಷ್ಯನಿಗೆ ಬಾಯಿ ಕೊಟ್ಟವನು ಯಾರು? ಒಬ್ಬನನ್ನ ಮುಖನನ್ನಾಗಿ, ಇನ್ನೊಬ್ಬನನ್ನ ಮತ್ತೊಬ್ಬನನ್ನ ಕಿವುಡನನ್ನಾಗಿ, ಒಬ್ಬನಿಗೆ ಕಣ್ಣುಳ್ಳವನಾಗಿ ಮತ್ತೊಬ್ಬನಿಗೆ ಕಣ್ಣಿಲ್ಲದವನಾಗಿ ಇರಬೇಕೆಂಬುದಾಗಿ ನೇಮಿಸಿದವನು ಯಾರು? ಇದು ಸ್ವಲ್ಪ ಮರ್ಮವೇ ಹೌದು, ರಹಸ್ಯವೇ ಹೌದು. ಇದ್ರ ಮಧ್ಯದಲ್ಲಿ ದೇವರು ನಮಗೆ ಕಣ್ಣು ಕೊಟ್ಟಿದ್ದಾರೆ, ಮಾತನಾಡೋದಕ್ಕೆ ದೇವರು ನಮಗೆ ನಾಲಿಗೆ ಕೊಟ್ಟಿದ್ದಾರೆ, ಬಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಡೋದಕ್ಕೆ ನಮಗೆ ಕಣ್ಣ ಅನುಗ್ರಹಿಸಿಕೊಟ್ಟಿದ್ದಾರೆ, ಕೇಳೋದಕ್ಕೆ ಕಿವಿಯನ್ನ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಇದೆಲ್ಲವನ್ನು ಸಹ ಮರೆತು ದೇವ ಜನರೇ, ನಾವು ಆಲಸ್ಯವುಳ್ಳವರಾಗಿರದೆ ನಾವು ಕರ್ತನಿಗಾಗಿ ಏನಾದ್ರೂ ಮಾಡಬೇಕು ಅನ್ನುವಂತ ಒಂದು ಭಯಕ್ಕೆ, ಒಂದು ಆಸೆ, ಒಂದು ಆಕಾಂಕ್ಷೆ ನಮ್ಮಲ್ಲಿ ಇರುವುದಾದರೆ ದೇವರು ತನ್ನ ರಾಜ್ಯವನ್ನ ಅವರ ಬಂಡೆಯ ಮೇಲೆ ಅವರು ಕಟ್ಟಲು ಆತನು ಶಕ್ತನಾಗಿರುವ ದೇವರಾಗಿದ್ದಾರೆ. ಉದ್ಧರಿಸ್ತೇನೆಂಬುದಾಗಿ ಹೇಳಿದಂತಹ ದೇವರು ಇದಕ್ಕಿಂತ ಮುಂಚೆ ನಮ್ಮನ್ನ ಅವರು ಸಿದ್ಧ ಮಾಡ್ತಾರೆ, ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಅವ್ರು ಮಾತನಾಡಿದ ಮೇಲೆ ದೇವ್ರು ನಮಗೆ ವಾಗ್ದಾನ ಕೊಡೋದು. ಅನೇಕ ಸಂದರ್ಭದಲ್ಲಿ ನಮಗೆ ಇದು ಅರ್ಥ ಆಗಲ್ಲ. ದೇವ್ರು ಕೊಟ್ಟಿರುವಂತ ವಾಗ್ದಾನಗಳನ್ನ ನಾವು ಮರೆತು ಬಿಡ್ತೇವೆ. ವಾಗ್ದಾನ ಅದೇ ದಿನದಲ್ಲಿ ಅದೇ ತಿಂಗಳಲ್ಲಿ ನೆರವೇರ್ಬೇಕನ್ನುವಂತ ಯಾವ ರೂಲ್ಸ್ ಇಲ್ಲ, ಯಾವ ರೆಗ್ಯುಲೇಷನ್ಸ್ ಇಲ್ಲ, ಯಾವ ವಿಧಿ ಇಲ್ಲ, ಯಾವುದೇ ನಿಯಮಗಳಿಲ್ಲ. ದೇವರು ವಾಗ್ದಾನ ಕೊಟ್ಟ ಮೇಲೆ ಯಾವಾಗ ಬೇಕಾದ್ರೂ ಅವರು ಅದನ್ನ ತನ್ನ ಚಿತ್ತದ ಪ್ರಕಾರವಾಗಿ, ತನ್ನ ಚಿತ್ತಾನುಸಾರವಾಗಿ ಅವರು ಅದನ್ನ ನೆರವೇರಿಸಲು ಆತನು ಶಕ್ತನಾಗಿರುವ ದೇವರಾಗಿದ್ದಾನೆ. ಆದರೆ ಆತನ ಆಜ್ಞೆಗಳಿಗೆ, ನಿಯಮಗಳಿಗೆ, ವಿಧಿಗಳಿಗೆ ನಾವು ಅದನ್ನ ಕೈಗೊಂಡು ನಡೆಯುವಾಗ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸುವಂತಹ ದೇವರಾಗಿದ್ದಾರೆ. ಹೇಳ್ತಾ ಇದ್ದಾರೆ, ಕಣ್ಣು ಕೊಟ್ಟವನು ಯಾರು? ಕಿವಿ ಕೊಟ್ಟವನು ಯಾರು? ಕಣ್ಣಿಲ್ಲದವನಾಗಿ ಕಿವಿ ಇಲ್ಲದವನಾಗಿ ಮಾಡಿದವನು ಯಾರು? ಯೆಹೋವನಾಗಿರುವ ನಾನೇ ಅಲ್ಲವೇ? ಈಗಿರುವುದರಿಂದ ನೀನು ಹೊರಟೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾಡಬೇಕಾದದ್ದನ್ನ ನಾನು ನಿನಗೆ ಬೋಧಿಸುವೆನು. ಇಷ್ಟೆಲ್ಲ ದೇವರ ಆತನಿಗೆ ಹೇಳ್ತಾ ಇದ್ರು ಸಹ ಈತನು ಮತ್ತೆ ಕೊಂಕು ಮಾತುಗಳನ್ನ ಹಾಡೋದನ್ನ ನಾವು ನೋಡ್ತೇವೆ. ಅದಕ್ಕೆ ಮೋಶೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನ ನೇಮಿಸಬೇಕು. ಇದು ಬಹಳ ಸಮಸ್ಯೆಯ ಕಾರ್ಯ. ಇಷ್ಟೆಲ್ಲ ದೇವರ ಆತನಿಗೆ ಹೇಳಿ ಮಾತನಾಡಿದ್ರು ಸಹ ನನ್ನ ಕೈಲಿ ಆಗಲ್ಲ, ಬೇರೊಬ್ಬನನ್ನ ಏನ್ ಮಾಡು, ನೇಮಿಸು ಎಂಬುದಾಗಿ ಈತನು ಕೇಳ್ತಾ. ದೇವರಿಗೆ ಕೋಪ ಬರ್ತಾ ಇದೆ. ದೇವ್ ಜನರೇ, ದೇವ್ರು ನಮಗೆ ಏನ್ ಟ್ಯಾಲೆಂಟ್ ಕೊಟ್ಟಿದ್ದಾರೆ, ದೇವ್ರು ಏನ್ ಜ್ಞಾನ ಕೊಟ್ಟಿದ್ದಾರೆ, ಏನ್ ಬುದ್ಧಿ ಕೊಟ್ಟಿದ್ದಾರೆ, ಏನ್ ತಲಾಂತಗಳನ್ನ ಕೊಟ್ಟಿದ್ದಾರೆ, ನೀ ಸುಮ್ಮನೆ ಹಾಗೆ ಬಚ್ಚಿಟ್ಕೊಳ್ಳೋದಲ್ಲ, ಅದನ್ನ ದೇವರ ನಾಮದ ಮಹಿಮೆಗಾಗಿ ಪ್ರಕಟಿಸಬೇಕಾಗಿದೆ. ದೇವರ ನಾಮದ ಮಹಿಮೆಗಾಗಿ ಅದನ್ನು ಉಪಯೋಗಿಸಬೇಕಾಗಿದೆ. ಅನುಕೂಲವಾದ ಕಾಲವೋ ಅನನುಕೂಲವಾದಂತಹ ಕಾಲವೋ ಯಾವುದೇ ಕಾಲವಾಗಿದ್ರೂ ನಮ್ಮ ತಲಾಂತುಗಳು ಕರ್ತನ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕಾಗಿದೆ. ದೇವರು ಕರೆದಂತಹ ಉದ್ದೇಶ ಸೇವೆಯನ್ನ ತಿರುಗಿ ನಾವು ಜ್ಞಾಪಿಸಿಕೊಂಡು ಕರ್ತನ ನಾಮದ ಮಹಿಮೆಗಾಗಿ ನಾವು ಜೀವಿಸಬೇಕಾಗಿದೆ. ದೇವರಿಗೆ ಕೊಂಕು ಮಾತುಗಳನ್ನು ಆಡುವಂತದ್ದಲ್ಲ. ಮೋಶೆ ಹೇಳ್ತಾ ಇದ್ದಾನೆ, ದೇವರೇ ಈ ಕೆಲಸ ನನ್ನ ಕೈಲಿ ಆಗಲ್ಲ, ನನ್ನ ಮಾತು ಬರಲ್ಲ, ನಾಲ್ಕೆ ಮಂದವಾಗಿದೆ, ಬೇರೆಯವ್ರನ್ನ ಏನ್ ಮಾಡು, ನೇಮಿಸು. ಈ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಸಹೋದರನೇ ಸಹೋದರಿಯೇ, ಏನಾದ್ರೂ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಇರುವುದಾದ್ರೆ
ಈಗಲೇ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳ್ರಿ. ಈಗಲೇ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗುವಾಗ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡದಾದ ಮಹಿಮೆಯಾದ ಕಾರ್ಯಗಳನ್ನ ಮಾಡಲು ಶಕ್ತನಾಗಿರುತ್ತದೆ. ಪ್ರತಿಯೊಬ್ಬರೂ ಸಹ ದೇವರಿಗೆ ಬೇಕಾಗಿದೆ. ಪ್ರತಿಯೊಬ್ಬರ ತಲಾಂತಗಳು ದೇವರ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕಾಗಿದೆ. ನಾವದನ್ನ ಇರುವಂತಹ ತಲಾಂತಗಳನ್ನ, ಇರುವಂತಹ ಆ ಒಂದು ಜ್ಞಾನವನ್ನ ಗುಂಡಿ ತೋಡಿ ಮುಚ್ಚುವಂಥದ್ದಲ್ಲ. ಅದನ್ನ ಕರ್ತನ ನಾಮದ ಮಹಿಮೆಗಾಗಿ ಉಪಯೋಗಿಸಬೇಕಾಗಿದೆ. ದೇವರಲ್ಲಿ ಕೋಪಗೊಳ್ತಾ ಇದ್ರೆ ಮೋಶೆಯ ಮೇಲೆ, ದೇವಜನರೇ, ದೇವ್ರು ನಮ್ಗೆ ಕೊಟ್ಟಿರುವಂತಹ ತಲಾಂತಗಳು, ದೇವ್ರು ನಮ್ಗೆ ಕೊಟ್ಟಿರುವಂತಹ ಜ್ಞಾನ, ಆ ವರಗಳನ್ನ ನಾವು ಉಪಯೋಗಿಸದೆ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ದೇವರ ಕೋಪಕ್ಕೆ ನಾವು ಗುರಿಯಾಗುವಂತಹ ಒಂದು ಸ್ಥಿತಿ ಪರಿಸ್ಥಿತಿಗೆ ನಾವು ಒಳಪಡ್ತೇವೆ. ಅಂತ ಸ್ಥಿತಿ ಪರಿಸ್ಥಿತಿಗೆ ನಾವು ಒಳಪಡದೆ ನಾವು ದೇವರ ಕಡೆಗೆ ತಿರುಗಿಕೊಂಡು ದೇವರೇ ಎಂಬುದಾಗಿ ಪ್ರಾರ್ಥಿಸಿ, ನಾನು ನಿನಗಾಗಿ ಸೇವೆ ಮಾಡ್ತೇನಪ್ಪ ಎಂಬುದಾಗಿ ನಮ್ಮನ್ನು ನಾವು ತಿರುಗಿ ಒಪ್ಪಿಸಿಕೊಡುವುದಾದರೆ ದೇವರು ತಿರುಗಿ ರಕ್ಷಣಾ ಆನಂದವನ್ನ, ಪವಿತ್ರಾತ್ಮನ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ, ಅದೇ ರೀತಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ವೈಯಕ್ತಿಕವಾದಂತಹ ಜೀವಿತದಲ್ಲಿ ಆತನು ಮಾಡಲು ಶಕ್ತನಾಗಿರುವಂತಹ ದೇವರಾಗಿ, ನನ್ನ ದೇವರು ಉದ್ಧರಿಸುವ ದೇವರು. ಬಡವರನ್ನ ತಿಪ್ಪೆಯ ಮೇಲಿಂದ ಎತ್ತಿ ಆತನು ಉದ್ಧರಿಸಲು ಶಕ್ತನಾಗಿರುವಂತಹ ದೇವರು. ಮೋಶೆ ಸ್ಥಿತಿಗತಿ ಏನು ನಮ್ಮೆಲ್ಲರೂ ಸಹ ಗೊತ್ತು. ಮೋಶೆ ಸಾಯ್ಬೇಕಾಗಿತ್ತು. ಸಾಯ್ಬೇಕಾಗಿರುವಂತಹ ಮನುಷ್ಯನನ್ನು ದೇವರು ಬದುಕಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಗಂಡು ಕೂಸುಗಳನ್ನ ಕೊಲ್ಲಬೇಕು ಅನ್ನುವಂತಹ ಆ ಒಂದು ಫರೋಹನ ಅಪ್ಪಣೆ ನಿಮಿತ್ತವಾಗಿ ದೇವರು ಈತನನ್ನ ಕಾಪಾಡ್ತಾರೆ. ಈತನು ಕೊಲೆ ಮಾಡಿದಾಗಲೂ ಸಹ ಫರೋಹನ ಕೈಗೆ ಈತನು ಸಿಕ್ಕಿಕೊಳ್ಳದ ಹಾಗೆ ದೇವರು ಈತನನ್ನ ಕಾಪಾಡ್ತಾರೆ. ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತಾರೆ. ಸಕಲ ವಿಷಯದಲ್ಲಿಯೂ ಸಹ ಈತನು ಪಾರಂಗತನಾಗಿರ್ತಾನೆ. ಇಷ್ಟೆಲ್ಲ ಆಶೀರ್ವಾದ ಈತನಿಗಿರುತ್ತೆ. ಇಷ್ಟೆಲ್ಲ ಆಶೀರ್ವಾದ ಇದ್ರೂ ಸಹ ಈತನ ಹೇಳ್ತಾನೆ, ದೇವರೇ ನನಗೆ ಕೈ ಇದು ಮಾಡಕ್ಕಾಗಲ್ಲ ಸ್ವಾಮಿ, ಬೇರೆಯವ್ರನ್ನ ನೇಮಿಸು ಸ್ವಾಮಿ, ನನಗೆ ಮಾತು ಬರಲ್ಲ ಸ್ವಾಮಿ, ನನಗೆ ಸಮಯ ಇಲ್ಲ ಸ್ವಾಮಿ. ಅನೇಕ ಸಂದರ್ಭ ನಾವು ಸಹ ಕೊಂಕು ನುಡಿಗಳನ್ನ ಹೇಳೋದುಂಟು. ಅದ್ರ ದೇವಜನರೇ, ಇದನ್ನ ಬಿಡಬೇಕಾಗಿದೆ. ನಾ ಬಿಟ್ಟು ನಾ ಹೇಳ್ತಾ ಇದ್ದೇನೆ, ಅನುಕೂಲವಾದ ಕಾಲವೋ ಅನಾನುಕೂಲವಾದ ಕಾಲವೋ ಎಂತಹ ಕಾಲಗಳ ಮಧ್ಯದಲ್ಲಿಯೂ ಸಹ ಕರ್ತನ ನಾಮವನ್ನು ನಾವು ಸೇವಿಸುವುದಾದ್ರೆ, ಕರ್ತನಿಗಾಗಿ ಸೇವೆ ಮಾಡುವುದಾದ್ರೆ ದೇವರು ತನ್ನ ನಾಮವನ್ನ ಮಹಿಮೆ ಪಡಿಸಿಕೊಳ್ತಾರೆ. ದೇವರು ಇಲ್ಲಿ ಮೋಶೆ ವಿಷಯದಲ್ಲಿ ಕೋಪಗೊಳ್ತಾ ಇದ್ದಾರೆ. ಅದಕ್ಕೆ ಮೋಶೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನ ನೇಮಿಸಬೇಕು ಎಂಬುದಾಗಿ ಹೇಳಲು ಯೆಹೋವನ ಅವನ ಮೇಲೆ ಕೋಪಗೊಂಡು ಆರೋನನನ್ನ ಈತನಿಗೆ ಸಹಾಯಕನಾಗಿ ಕೊಡುವುದನ್ನ ದೇವಜನರೇ ನಾವು ನೋಡ್ತೇವೆ. ಇದೇ ವಿಷಯವನ್ನ ದೇವಜನರೇ ಯೆರೆಮೀಯನಿಗೆ ಹೇಳ್ತಾ ಇದ್ದಾರೆ. ಯೆರೆಮೀಯನಿಗೆ ಹೇಳುವಂತಹ ಒಂದು ಸಂದರ್ಭದಲ್ಲಿ ಯೆರೆಮೀಯನು ಸಹ ಇದೇ ರೀತಿಯಾಗಿ ಮಾತನಾಡ್ತಾನೆ. ದೇವರೇ ಯೇಸು ಸ್ವಾಮಿ, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ನಾನು ಬಾಲಕನು. ಇದೇ ಮಾತನ್ನ, ಬಾಲಕನು ಅನ್ನುವಂತಹ ಮಾತನ್ನ ಸೊಲೊಮೋನನು ಹೇಳ್ತಾನೆ. ದೇವರು ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಆತನ ಹೇಳ್ತಾನೆ, ನೀನ್ ಏನ್ ಕೇಳ್ಕೊ. ಯೇಸು ಸ್ವಾಮಿ ಹೇಳ್ತಾನೆ, ನೀನ್ ಏನ್ ಬೇಕು ಕೇಳ್ಕೊ. ದಾವಿದ ನಿಮಿತ್ತ, ನಿನ್ನ ತಂದೆ ನಿಮಿತ್ತ, ನಿಮ್ಮ ಅಪ್ಪನ ನಿಮಿತ್ತವಾಗಿ ನೀನು ಏನೇ ಕೇಳ್ಕೊಂಡ್ರು ನಾನು ನಿನಗೆ ಅದನ್ನ ಕೊಡ್ತೇನೆ. ಆದ್ರೆ ಈತನ ದೇವರ ಬಳಿಯಲ್ಲಿ ಕೇಳ್ಕೊಂಡಿದ್ದು ಏನು ಗೊತ್ತಾ? ಯೇಸು ಸ್ವಾಮಿ, ನಾನು ಇನ್ನೂ ಬಾಲಕನು, ನನಗಷ್ಟು ಜ್ಞಾನ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ, ಅಷ್ಟು ನನಗೆ ವಿವೇಕ ಇಲ್ಲ, ನನಗೆ ಎಲ್ಲವೂ ಸಹ ಇದೆ. ಅಪ್ಪ ಚೆನ್ನಾಗಿ ಎಲ್ಲವನ್ನು ಸಹ ಮಾಡಿಟ್ಟಿದ್ದಾರೆ, ಸಕಲ ಐಶ್ವರ್ಯ ಇದೆ, ಸಕಲ ವಿಧವಾದಂತಹ ಕಾರ್ಯಗಳಿದೆ. ಆದರೆ ಈ ಸಮುದ್ರದ ಉಸುಬಿನಷ್ಟು ಇರುವಂತಹ ಈ ಜನರನ್ನ ಆಳುವುದಕ್ಕೆ ನನಗೆ ನನ್ನ ಬಾಲಕನಾಗಿರುವ ನಿಮಿತ್ತವಾಗಿ ಜ್ಞಾನ ಕೊಡು, ವಿವೇಕವನ್ನ ಕೊಡು ಎಂಬುದಾಗಿ ಕೇಳಿದಂತ ಒಂದು ಸಂದರ್ಭದಲ್ಲಿ ದೇವರೀತನ ಪ್ರಾರ್ಥನೆಯನ್ನ ಕೇಳ್ತಾರೆ. ಹಲ್ಲೆಲೂಯಾ. ದೇವಜನರೇ, ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಾಗ ದೇವರ ಬಳಿಯಲ್ಲಿ ದೇವರ ನಾಮದ ಮಹಿಮೆಗಾಗಿ, ದೇವರ ರಾಜ್ಯದ ಮಹಿಮೆಗಾಗಿ ಏನು ಅಗತ್ಯತೆ ಇದೆಯೋ ಅದನ್ನ ಕೇಳುವಾಗ ದೇವರು ಖಂಡಿತಲೂ ಸಹ ಹಂಗಿಸದೆ ಆತನು ಉದ್ಧಾರ ಮನಸ್ಸಿಂದ ಕೊಡಲು ಆತನು ಶಕ್ತನಾಗಿರುವ ದೇವರಾಗಿದ್ದಾರೆ, ಉದ್ಧರಿಸುವ ದೇವರು. ಇದಕ್ಕಿಂತ ಮುಂಚೆ ದೇವರು ಒಳ್ಳೆ ಯೋಜನೆಗಳನ್ನು ಇಟ್ಟಿರ್ತಾರೆ. ಜಸ್ಟ್ ನಾವು ಅದನ್ನ ತಿಳ್ಕೊಳ್ಬೇಕು. ನಮ್ಗೆ ಗೊತ್ತಿರುವಂತ ವಾಕ್ಯ ಆಗಾಗ ನನ್ನ ಆಲೋಚನೆ ನಿಮ್ಮ ಆಲೋಚನೆ ಇಲ್ಲ, ನನ್ನ ಯೋಜನೆ ನಿಮ್ಮ ಯೋಜನೆ ಇಲ್ಲ, ನನ್ನ ಚಿತ್ತ ನಿಮ್ಮ ಚಿತ್ತ ಅಲ್ಲ. ದೇವರು ನಮ್ಮ ವಿಷಯದಲ್ಲಿ ಮಾಡ್ಕೊಂಡಿರುವಂತ ಯೋಚನೆಗಳು ಅಥವಾ ಯೋಜನೆಗಳು
ಅಹಿತಕರವಾದಂತಹ ಯೋಜನೆಗಳಲ್ಲ, ಅದು ಹಿತಕರವಾದಂತಹ ಯೋಚನೆಗಳೇ. ಇದನ್ನೆಲ್ಲವನ್ನು ಸಹ ನಾವು ಅರ್ಥೈಸಿಕೊಂಡು ನಮ್ಮ ಕರೆಯನ್ನ ನಾವು ತಿರಸ್ಕಾರ ಮಾಡಬಾರದು. ದೇವರು ಕೊಟ್ಟಿರುವಂತಹ ತಲಾಂತುಗಳನ್ನ ನಾವು ಆಲಸ್ಯಕ್ಕೆ ನಾವು ಒಳಪಟ್ಟು ಅದನ್ನ ಮಾಡದೇ ಇರಬಾರ್ದು. ಅದನ್ನ ದೇವರ ನಾಮದ ಮಹಿಮೆಗಾಗಿ ದೇವಜನರೇ ನಾವು ಮಾಡಬೇಕು. ನಡೆಯಿಂದಾಗಲಿ, ನುಡಿಯಿಂದಾಗಲಿ, ಮಾತಿನಿಂದಾಗಲಿ, ಕೃತ್ಯದಿಂದಾಗಲಿ ಏನೇ ಮಾಡಿದ್ರು ದೇವರ ನಾಮದ ಮಹಿಮೆಗಾಗಿ ಎಲ್ಲವನ್ನೂ ಸಹ ನಾವು ಮಾಡಬೇಕಾಗಿದೆ. ಆದ್ರೆ ದೇವರು ಯೆರೆಮೀಯನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅದನ್ನ ಹೇಳ್ತಾ, ಮಾತು ಬಲ್ಲವನಲ್ಲ ನನ್ನ ಬಾಲಕನು. ಆಗ 7ನೇ ವಾಕ್ಯದಲ್ಲಿ, ಆಗ ಯೆಹೋವನು ಬಾಲಕನನ್ನ ಬೇಡ. ದೇವಜನರೇ, ನನಗೆ ಹೇಳೋದೇನು ಗೊತ್ತಾ, ಸಹೋದರನೇ ಸಹೋದರಿ, ನಿಮ್ಮ ಹತ್ರ ಏನಿದೆ ಅದನ್ನ ದೇವರಿಗೆ ಕೊಡಿ. ಅದರಿಂದ ದೇವರು ನಿಮ್ಮನ್ನ ಉಪಯೋಗಿಸ್ತಾರೆ. ಮೋಶೆ ಹತ್ರ ಇದ್ದಿದ್ದು ಬರೀ ಕೋಲಷ್ಟೇ. ಯಾಕೋಬನ ಹತ್ರ ಇದ್ದಿದ್ದು ಒಣಗೋಗಿರೋ ಕೋಲಷ್ಟೇ. ಈ ಒಣಗೋಗಿರುವಂತಹ ಕೋಲಿನ ಮುಖಾಂತರವಾಗಿ ದೇವರು ಅದ್ಭುತಗಳನ್ನು ಮಾಡ್ತಾರೆ ಎಂಬುದಾಗಿ ನಾವು ನೆನೆಸುವುದಾದ್ರೆ, ನಮ್ಮ ಹತ್ರ ಏನಿದೆ ದೇವಜನರ ಗಮನಿಸಿ ಕೇಳಿ. ನಮ್ಮ ಹತ್ರ ಸೈಕಲ್ ಇರಲಿ, ಟೂ ವೀಲರೇ ಇರಲಿ, ಏನೇ ಇರಲಿ, ದೇವಜನರ ಗಮನಿಸಿ ಕೇಳ್ರಿ, ಅದನ್ನ ನಾವು ಕರ್ತನ ನಾಮದ ಮಹಿಮೆಗಾಗಿ ಉಪಯೋಗಿಸಬೇಕಾಗಿದೆ. ಸಂಪತ್ತಿರಲಿ, ಪದವಿಗಳಿರಲಿ, ಏನೇ ಇದ್ರೂ ಸಹ ಎಲ್ಲವನ್ನೂ ಸಹ ಕರ್ತನ ನಾಮದ ಮಹಿಮೆಗಾಗಿ ನಾವು ಉಪಯೋಗಿಸಬೇಕಾಗಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಬಾಲಕನನ್ನ ಬೇಡ. ನಮಗೂ ದೇವರು ಹೇಳ್ತಾ ಇದ್ದಾರೆ, ಅದಾಗಲ್ಲ ಇದಾಗಲ್ಲ ಹಾಗೆ ಹೀಗೆಂಬುದಾಗಿ ನೀನು ಹೇಳಬೇಡ. ಹೇಳು, ಮನುಷ್ಯನಿಗೆ ಅಸಾಧ್ಯ, ಯೇಸುವಿಗೆಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಮನುಷ್ಯನಿಗೆ ಅಸಾಧ್ಯ, ಯೇಸುವಿಗೆಲ್ಲವೂ ಸಹ ಸಾಧ್ಯ ಎಂಬುದಾಗಿ ತಿಳ್ಕೊಂಡು, ಇದು ನಮ್ಮ ರಾಜ್ಯ ಅಲ್ಲ, ದೇವರ ರಾಜ್ಯ ಎಂಬುದಾಗಿ ನಾವು ಕರ್ತನ ಸೇವೆಯನ್ನ ನಾವು ಮಾಡಬೇಕಾಗಿದೆ. ದೇವಜನರೇ, ಯೇಸು ಸ್ವಾಮಿ ಹೇಳ್ತಾ, ಬಾಲಕನನ್ನ ಬೇಡ ಕಣಪ್ಪ, ನೀನು ಯಾರ ಬಳಿಗೆ ನಿನ್ನನ್ನು ಕಳಿಸ್ತೇನೋ ಅವರ ಬಳಿಗೆ ನೀನು ಹೋಗ್ಬೇಕು. ನೀನು ಹೋಗ್ತೀಯ, ನಾನು ನಿನ್ನನ್ನು ಕಳಿಸ್ತೇನೆ. ನಾನು ಆಜ್ಞಾಪಿಸ್ತಿಲ್ಲ, ನೀನು ನುಡಿಯಬೇಕು, ನೀನು ನುಡಿಯಲೇ ನುಡಿವಿ. ನೀನ್ ಜನರಿಗೆ ಅಂಜಬೇಡ. ಅನೇಕ ಸಂದರ್ಭದಲ್ಲಿ ಅನೇಕ ಕಾರ್ಯಗಳಿಗೆ ಅಂಜುತ್ತೇವೆ. ಅವರಿಗೆ ನೀನು ಅವರ ವಿಷಯದಲ್ಲಿ ಭಯ ಪಡಬೇಡ, ಅಂಜಬೇಡ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು. ಮೋಶೆಗೂ ದೇವರು ಇದನ್ನೇ ಹೇಳಿದ್ರು. ಎಷ್ಟು ಕನ್ಫರ್ಮೇಶನ್ ಬೇಕು ನಮ್ಗೆ ಇನ್ನುವೆ. ದೇವ್ರು ನಮ್ಮನ್ನು ಇನ್ನೂ ಕರೆದಿದ್ದಾರಾ ಇಲ್ವೋ ಎಂಬುದಾಗಿ ನಮ್ಗೆ ಇನ್ನೂ ಗಲಿಬಿಲಿದ್ದೇವಾ? ದೇವರು ನನ್ನ ಸೇವೆ ಕರೆದಿದ್ದಾರೋ ಇಲ್ವೋ ಎಂಬುದಾಗಿ ಇನ್ನೂ ಸಹ ಗಲಿಬಿಲಿಯ ಒಂದು ಸ್ಥಿತಿಯಲ್ಲಿ ನಾವೇನಾದರೂ ಇದ್ದೇವಾ? ಇಲ್ಲ 2 ಆಲೋಚನೆಗಳಲ್ಲಿ ಇದ್ದೇವಾ? ದೇವಜನರೇ, ದೇವರು ನಮಗೆ 66 ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಸತ್ಯವೇದವನ್ನೇ ಕೊಟ್ಟಿದ್ದಾರೆ. ಇದನ್ನು ಓದುವಂತ ಒಂದು ಸಂದರ್ಭದಲ್ಲಿ ದೇವರು ಒಂದೊಂದು ವಾಕ್ಯದ ಮುಖಾಂತರವಾಗಿ ಕನ್ಫರ್ಮ್ ಮಾಡ್ತಾ ಇರ್ತಾರೆ, ನಮ್ಮೊಟ್ಟಿಗೆ ಮಾತನಾಡ್ತಾ ಇರ್ತಾರೆ. ಇಷ್ಟೆಲ್ಲ ಮಾತನಾಡಿದ್ರು ನಾವು ಇನ್ನು ಮೋಶೆ ರೀತಿಯಲ್ಲಿ ಮಾತನಾಡ್ತಾ ಇದ್ದೇವಾ? ಇಲ್ಲ ಯೆರೆಮೀಯನ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೇವಾ? ಇಲ್ಲ ಹಿಂಜರಿತಾ ಇದ್ದೇವಾ? ದೇವರು ತಿರುಗಿ ಈ ದಿನದಲ್ಲಿ ನಿನ್ನ ಮಟ್ಟಿಗೆ ಇನ್ನೂ ಮಾತನಾಡ್ತಾ ಇದ್ದಾರೆ. ನಾನು ನಿನ್ನನ್ನು ಎಲ್ಲಿ ಕಳಿಸ್ತೇನೆ, ನೀನು ಅಲ್ಲಿ ಹೋಗ್ಬೇಕು. ನನಗೆ ಏನ ಹೇಳ್ತೇನೋ ನೀನು ಅದನ್ನ ಮಾಡಬೇಕು. ನಾನೇ ನಿನ್ನ ಜೊತೆಗಿರ್ತೇನೆ, ನೀನು ಭಯ ಪಡಬೇಡ, ಅಂಜಬೇಡ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ 9ನೇ ವಾಕ್ಯದಲ್ಲಿ, ಯೇಸು ಸ್ವಾಮಿ ಯೆಹೋವನು, ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಎಂತ ಆಶೀರ್ವಾದ ದೇವಜನರೇ. ನಮ್ಮ ಬಾಯಲ್ಲಿ ದೇವರ ಮಾತುಗಳಿರಬೇಕಾಗಿದೆ. ನಮ್ಮ ನಡೆ, ನಮ್ಮ ಮಾತು, ಕೃತ್ಯಗಳಲ್ಲಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯಬೇಕಾಗಿದೆ. ಇದೇ ನಾಲಿಗೆಯಿಂದ ನಾವು ದೇವರ ಮಾತನ್ನು ಹೇಳಿ, ದೇವರ ಕಾರ್ಯಗಳನ್ನು ಹೇಳಿ, ಇದೇ ನಾಲಿಗೆಯಿಂದ ನಾವು ಅನ್ಯ ಕಾರ್ಯಗಳನ್ನು ಮಾಡುವಂಥದ್ದಲ್ಲ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ನಾವು ಮಾಡುವಂಥದ್ದಲ್ಲ. ಇದನ್ನು ನಾವು ದೇವರ ನಾಮದ ಮಹಿಮೆಗಾಗಿ ಉಪಯೋಗಿಸಬೇಕಾಗಿದೆ. ದೇವರ ಆತನ ಬಾಯಿನ ಮುಟ್ತಾ ಇದ್ದಾರೆ. ಯಾಕೆ ಆತನ ಹೇಳಿದ್ದು? ಅಯ್ಯೋ ದೇವರೇ, ಇನ್ನು ಬಾಲಕನು ಸ್ವಾಮಿ, ಇನ್ನು ಕರೆಕ್ಟಾಗಿ ಮಾತನಾಡೋದಕ್ಕೆ ಬರಲ್ಲ. ನಮ್ಮ ಪರಿಸ್ಥಿತಿ ಆಗಿದೆಯಾ? ತೊದಲುವಂತಹ ಪರಿಸ್ಥಿತಿ ಇದ್ದರು, ನಾಲಿಗೆ ಮಂದವಾಗಿದ್ದರು. ಮೋಶೆ ಸ್ಥಿತಿಯಲ್ಲಿ ದೇವರು ತನ್ನ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರವಾಗಿ ಎಂಥವ್ರನ್ನ ಬೇಕಾದ್ರೂ ಉಪಯೋಗಿಸ್ಕೊಳ್ತಾನೆ. ನೋಡ್ರಿ, ದೇವರು ಜ್ಞಾನ ಇರುವವ್ರನ್ನೋ, ವಾಕ್ಚಾತ್ಯ ಇರುವವ್ರನ್ನೋ,
ದೇವರು ಆರಿಸ್ಕೊಳ್ಳದೆ ವಾಕ್ಚಾತುರ್ಯವಿಲ್ಲದ, ಅಷ್ಟು ಜ್ಞಾನವಿಲ್ಲದ, ಅಷ್ಟು ತಿಳುವಳಿಕೆ ಇಲ್ಲದ, ಅಷ್ಟು ಪದವಿಗಳಿಲ್ಲದೆ ಇರುವಂತಹ ನಮ್ಮನ್ನ ದೇವರು ಹಾರಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಆ ವಿಷಯದಲ್ಲಿ ನಾವು ಸಂತೋಷ ಪಡೋರಾಗಿರ್ಬೇಕು. ಆ ವಿಷಯದಲ್ಲಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋರಾಗಿರ್ಬೇಕು. ಒಬ್ಬರು ತಲೆ ಮೇಲೆ ಕೈ ಇಟ್ಟರೆ ಅದ್ಭುತ ನಡೆಯುತ್ತೆ ಅಂದ್ರೆ, ದೆವ್ವಗಳು ಬಿಟ್ಟೋಗುತ್ತೆ ಅಂದ್ರೆ, ರೋಗ ವಾಸಿ ಆಗುತ್ತಂದ್ರೆ, ದೇವಜನರ ಇದು ನಿಜವಾಗ್ಲೂ ಸಹ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಒಂದು ಉದ್ದೇಶ. ಇದು ಯಾವ ಪದವಿಗಳನ್ನು ತೆಗೆದುಕೊಂಡ್ರೂ ಸಹ ನಡೆಯಲ್ಲ ಇಂತಹ ಅದ್ಭುತ ಕಾರ್ಯಗಳು. ಹಾಗಾದ್ರೆ ಕರ್ತನ ನಮ್ಮ ಮೇಲೆ ಉದ್ದೇಶ ಇಟ್ಟಿದ್ದಾರೆ, ಆಲೋಚನೆ ಇಟ್ಟಿದ್ದಾರೆ. ದೇವರು ನಮ್ಮನ್ನು ಉದ್ಧರಿಸಲು ಆತನು ಶಕ್ತನಾಗಿರುವ ದೇವರಾಗಿದ್ದಾರೆ. ಹೌದು ದೇವಜನರೇ, ಇದೆಲ್ಲ ಒಂದು ಪೀಠಿಕೆ ಅಷ್ಟೇ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತನ್ನು ಇಟ್ಟಿದ್ದೇನೆ, ಕಿತ್ತಾಕುವುದಕ್ಕೂ, ಕೆಡುವುದಕ್ಕೂ, ನಾಶಪಡಿಸುವುದಕ್ಕೂ, ಹಾಳು ಮಾಡುವುದಕ್ಕೂ, ಕಟ್ಟುವುದಕ್ಕೂ, ನೆಡುವುದಕ್ಕೂ, ಈ ಕಾರ್ಯಗಳನ್ನೆಲ್ಲವನ್ನು ಸಹ ಮಾಡುವುದಕ್ಕೂ, ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ನೇಮಿಸ್ತಾ ಇದ್ದಾನೆ. ಒಂದು ಸಲ ಒಂದು ಸರ್ಕಾರಿ ಕೆಲಸಕ್ಕೆ ನೇಮಕ ಆದ್ಮೇಲೆ, ಹೌದು, ಅವನು ಸಾಯುವ ತನಕ ಅಂದ್ರೆ ರಿಟೈರ್ಡ್ ಆಗುವ ತನಕ ಆತನು ಸರ್ಕಾರಿ ನೌಕರನೇ. ಹೌದು, ಸರ್ಕಾರವೇ ಎಲ್ಲವನ್ನು ಸಹ ನೋಡಿಕೊಳ್ಳುತ್ತೆ, ಸರ್ಕಾರವೇ ಎಲ್ಲ ಅಗತ್ಯಗಳನ್ನು ಆತನಿಗೆ ಪೂರೈಸಿಕೊಡುತ್ತೆ. ದೇವಜನರೇ, ದೇವರು ನಮ್ಮನ್ನ ತನ್ನ ರಾಜ್ಯದ ಮಹಿಮೆಗಾಗಿ ನೇಮಿಸಿರ್ಬೇಕಾದ್ರೆ ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳನ್ನ ನೋಡ್ರಿ. ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ದೇವರು ಅವುಗಳನ್ನ ಸಾಕಿ ಸಲಗಿಸ್ತಾ ಇದ್ದಾರೆ. ಹಾಗಾದ್ರೆ ನಮ್ಮನ್ನ ದೇವರು ಸಾಕುವುದಿಲ್ವಾ, ಸಲಹುವುದಿಲ್ವಾ, ನೋಡಿಕೊಳ್ಳುವುದಿಲ್ಲವಾ? ಖಂಡಿತವಾಗ್ಲೂ ಸಹ ದೇವಜನರೇ, ದೇವರು ನಮ್ಮನ್ನು ನೇಮಿಸಿದ್ದಾರೆ. ಆತನ ಸನ್ನಿಧಾನದಲ್ಲಿ ಇರಬೇಕೆಂಬುದಾಗಿ ನೇಮಿಸಿದ್ದಾರೆ. ಆತನ ನಾಮದ ಮಹಿಮೆಗಾಗಿ ಪರಿಶುದ್ಧವಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ನೇಮಿಸಿದ್ದಾರೆ. ಅದೇ ರೀತಿಯಾಗಿ ಆತನಿಗಾಗಿ ನಾವು ಓಡಬೇಕು, ನಿಲ್ಲುವುದಲ್ಲ, ಓಡಬೇಕು, ಸಾಗಬೇಕು. ಇಟ್ಟಿರುವಂತ ಹೆಜ್ಜೆ ಮುಂದೆ ಇಡುತ್ತಲೇ ಹೋಗಬೇಕೆಂಬುದಾಗಿ ದೇವರು ನಮ್ಮನ್ನು ನೇಮಿಸಿದ್ದಾರೆ. ಅದನ್ನು ನಾವು ಆರಾಧನೆ, ಪ್ರಾರ್ಥನೆ ಇದನ್ನು ನಿರಂತರವಾಗಿ ಕರ್ತನಿಗಾಗಿ ಜೀವಿಸುವಂತ ಕಾರ್ಯ ನಿರಂತರವಾಗಿ ಮಾಡುತ್ತಾ ಇರುವಾಗ ದೇವರ ಮಟ್ಟಿಗೆ ತಿರುಗಿ ಮಾತನಾಡ್ತಾನೆ ಇರ್ತಾನೆ. ತಿರುಗಿ ಮಾತನಾಡ್ತಾನೆ. ನನ್ನ ದೇವರು ಮಾತನಾಡಲು ಶಕ್ತನಾಗಿರುವ ದೇವರು. ಹಲ್ಲೆಲೂಯಾ. ನನ್ನ ದೇವರು ನಮ್ಮನ್ನು ಉದ್ಧರಿಸಲು ಶಕ್ತನಾಗಿರುವ ದೇವರು. ನಮ್ಮ ದೇವರು ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಿ ಆತನ ಚಿತ್ತ ಏನಿದೆಯೋ, ಆತನ ಆಲೋಚನೆ ಏನಿದೆಯೋ, ಆತನ ಯೋಚನೆ ಏನಿದೆಯೋ ಅದರ ಪ್ರಕಾರವಾಗಿ ನಮ್ಮನ್ನು ಅವರು ನಡೆಸ್ತಾರೆ. ಲೋಕದ ಪ್ರಕಾರವಾಗಿ ನಾವು ಆಲಸ್ಯವಾಗಿರ್ಬೋದು, ದೇಹಕ್ಕೆ ಬಲ ಸಾಲದೇ ಇರಬಹುದು, ಆದ್ರೆ ಆತ್ಮ ಆಂತರ್ಯ ದಿನೇ ಅದು ಹೊಸದಾಗುತ್ತಾ ಇರುತ್ತದೆ. ನಾವಿದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ ದೇವಜನರೇ. ಅರ್ಥೈಸಿಕೊಳ್ಳುವಾಗ ಮಾತ್ರ, ಈಗಾಗಲೇ ದೇವರು ಹೇಳಿದ್ರಲ್ಲ, ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರಲ್ಲ. ಈ ವಾಗ್ದಾನವನ್ನ ನನ್ನ ದೇವರು ಬರೀ ನನ್ನ ಜೀವಿತದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ನೆರವೇರಿಸಲು ಶಕ್ತನಾಗಿರುವಂತಹ ದೇವರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವಜನರೇ, ಖಂಡಿತವೂ ಸಹ ಇದೇ ವಿಷಯವನ್ನು ಆಧಾರ ಮಾಡಿಕೊಂಡು ನಾವು ಧ್ಯಾನ ಮಾಡ್ತೇವೆ. ಅಂಜಬೇಡ ಅನ್ನುವಂತ ಒಂದು ವಿಷಯದಲ್ಲಿ, ಉದ್ಧರಿಸುವಂತಹ ದೇವರು ಎನ್ನುವಂತಹ ಒಂದು ವಿಷಯದಲ್ಲಿ, ಅದೇ ರೀತಿಯಾಗಿ ನಾನೇ ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ಹೇಳಿದಂತಹ ಒಂದು ವಿಷಯದಲ್ಲಿ ತಿರುಗಿ ದೇವರಾತನಿಗೆ ಕನ್ಫರ್ಮ್ ಮಾಡ್ತಾ ಇದ್ರೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, 18ನೇ ವಾಕ್ಯದಲ್ಲಿ ಆತನ ಸ್ಥಿತಿಗತಿಗಳು, ಇಗೋ ನಾನು ಇವತ್ತು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತು ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬನ್ನಾಗಿಯೂ, ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಹಲ್ಲೆಲೂಯಾ. ಎಂತ ಆಶೀರ್ವಾದ ಇಟ್ಟಿದ್ದಾರೆ ಯೆರೆಮೀಯನ ಜೀವಿತದಲ್ಲಿ. ಯೆರೆಮೀಯನ ಜೀವಿತದಲ್ಲಿ ಇಟ್ಟಿರುವಂತ ಉದ್ದೇಶವನ್ನ, ಆಶೀರ್ವಾದವನ್ನ ನನ್ನ ವಿಷಯದಲ್ಲೂ ನಿಮ್ಮ ವಿಷಯದಲ್ಲಿ ದೇವರು ಇಟ್ಟಿದ್ದಾರೆ. ನಾವಿದನ್ನ ಅರ್ಥೈಸಿಕೊಳ್ಳಬೇಕಾಗಿದೆ ದೇವಜನರೇ. 19ನೇ ವಾಕ್ಯದಲ್ಲಿ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ಹೌದು, ಈ ಭೂಮಿ ಮೇಲೆ ಯುದ್ಧಗಳಿದೆ, ಕಾದಾಟಗಳಿದೆ, ಸಮಸ್ಯೆ ಇದೆ, ಇಕ್ಕಟ್ಟಿದೆ, ಕಣ್ಣೀರಿದೆ, ವೇದನೆ ಇದೆ, ದುಃಖ ಇದೆ. ಇದೆಲ್ಲವನ್ನು ಸಹ ನಾವು ನೋಡಿ ಓಡಿ ಹೋಗೋರಲ್ಲ, ಇದೆಲ್ಲವನ್ನು ಸಹ ನಾವು ಕರ್ತನ ನಾಮದ
ಮಹಿಮೆಗಾಗಿ ಕರ್ತನ ಹೆಸರಿನಲ್ಲಿ ನಾವು ಜಯಿಸುವರಾಗಿದ್ದೇವೆ. ಹಲ್ಲೆಲೂಯಾ. ದೇವಜನರೇ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಹಲ್ಲೆಲೂಯಾ. ಹೌದು, ಸೈತಾನ ನಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಮನೆಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಕುಟುಂಬಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಯೌವನ ಜೀವಿತಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಪರಿಶುದ್ಧ ಜೀವಿತಕ್ಕೆ ವಿರುದ್ಧವಾಗಿ ಆತನು ಯುದ್ಧ ಮಾಡ್ತಾನೆ. ಗರ್ಜಿಸುವಂತಹ ಒಂದು ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ, ಯಾರನ್ನ ಹಾಳು ಮಾಡಲಿ, ಯಾರನ್ನ ನಾಶ ಮಾಡಲಿ ಎಂಬುದಾಗಿ ಆತನು ತಿರುಗಾಡ್ತಾ ಇದ್ದಾನೆ. ದೇವರು ನಮ್ಮ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಸಹೋದರನೇ, ಸಹೋದರಿ, ಬ್ರದರ್, ಸಿಸ್ಟರ್, ದೇವರು ಮಾತನಾಡ್ತಾ ಇದ್ದಾನೆ. ಯುದ್ಧಗಳಿದೆ, ಯುದ್ಧ ಮಾಡ್ತಾರೆ, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಯಾಕೆ? ದೇವರು ಹೇಳಿದ್ರಲ್ಲ, ಅಂಜಬೇಡಪ್ಪ, ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಸಂಗಡ ಇಡ್ತಾನೆ ಎಂಬುದಾಗಿ ದೇವರು ಹೇಳಿದ್ರಲ್ಲ. ದೇವ್ರು ನಮಗೂ ಹೇಳ್ತಾ ಇದ್ದಾರೆ. ದೇವಜನರೇ, ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಪಕ್ಕ ಇರುವಾಗ, ದೇವರು ನಮ್ಮ ನಡುವೆ ಇರುವಾಗ, ದೇವರು ನಮ್ಮ ಮುಂದೆ ಇರುವಾಗ ನಮ್ಮನ್ನ ಎದುರಿಸುವವರು ಯಾರು? ಹಲ್ಲೆಲೂಯಾ. ಹೌದು, ಯುದ್ಧಗಳಿಲ್ಲ, ಕಾದಾಟಗಳಿಲ್ಲ ಅಲ್ಲ, ಅವು ಯುದ್ಧ ನಡೀತಾ ಇದೆ. ಆದ್ರೆ ಅದ್ರ ಕೈಲಿ ನಮ್ಮನ್ನ ಸೋಲಿಸೋದಕ್ಕಾಗಲ್ಲ. ಕಾರಣ ಏನಂದ್ರೆ, ನಮ್ಮ ಬಲದಿಂದ ನಾವು ಹೋರಾಡ್ತಾ ಇಲ್ಲ, ನಮ್ಮ ಪರಾಕ್ರಮದಿಂದ ಹೋರಾಡ್ತಾ, ನಮ್ಮ ಜ್ಞಾನದಿಂದ ನಾವು ಹೋರಾಡ್ತಾ ಇಲ್ಲ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲವನ್ನ ನಾವು ಮಾಡಲು ಶಕ್ತನು ಕಾರಣ ಕರ್ತನ ಆತ್ಮನಿಂದಲೇ. ದೇವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಯುದ್ಧ ಆಗುತ್ತೆ, ಆದ್ರೆ ನಿನ್ನನ್ನು ಸೋಲಿಸುವುದಕ್ಕಾಗುವುದಿಲ್ಲ. ಅವ್ರು ನಿನ್ನ ಮೇಲೆ ಬೀಳ್ತಾರೆ, ನಿನ್ನನ್ನು ಸೋಲಿಸುವುದಕ್ಕಾಗುವುದಿಲ್ಲ. ನಿನಗೆ ವಿರುದ್ಧವಾಗಿ ಮಾತನಾಡ್ತಾರೆ, ಆದರೆ ನಿನ್ನನ್ನು ಸೋಲಿಸುವುದಕ್ಕಾಗುವುದಿಲ್ಲ. ನಿನ್ನ ವಿರುದ್ಧವಾಗಿ ಕುತಂತ್ರಗಳನ್ನ, ಕುಯುಕ್ತಿಗಳನ್ನು ಮಾಡುವುದುಂಟು, ಆದರೆ ನಾನು ನಿನ್ನ ಸಂಗಡ ಇದ್ದೇನಲ್ಲ, ನಿನ್ನನ್ನು ಸೋಲಿಸುವುದಕ್ಕಾಗುವುದಿಲ್ಲ. ಕಾರಣ ಯೇಸು ಸ್ವಾಮಿ ಹೆಸರು ಯೆಹೋವಾ ನಿಸ್ಸಿ. ನಿಸ್ಸಿ ಅಂದ್ರೆ ಜಯ ಕೊಡುವಂತಹ ದೇವರು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು. ಇದು ಯೆಹೋವನಾದ ನನ್ನ ಮಾತು, ಯೆಹೋವನಾದ ನನ್ನ ಮಾತು. ಆ ರೀತಿಯಾಗಿ ಬರುವಂತ ಒಂದು ಸಂದರ್ಭದಲ್ಲಿ ದೇವಜನರೇ, ಇದನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕಾಗಿದೆ. ದೇವರೇ ಮಾತನಾಡ್ತಾ ಇದ್ದಾರೆ, ದೇವರೇ ಯೆಹೋವನಾದ ನನ್ನ ಮಾತು ಎಂಬುದಾಗಿ ನಾವು ಹೇಳುವಾಗ ಇದನ್ನು ಬಿಗಿಯಾಗಿ ವಾಕ್ಯದ ಮೇಲೆ ಕೈಗಳನ್ನು ಇಡುತ್ತಾ, ದೇವರೇ ಇದು ನನಗೆ ಕೊಟ್ಟಿರುವಂತ ಮಾತು, ದೇವರೇ ಇದು ನನಗೆ ಕೊಟ್ಟಿರುವಂತಹ ಮಾತು ಸ್ವಾಮಿ, ನನಗಾಗಿ ಆಡಿರುವಂತಹ ಒಂದು ವಾಗ್ದಾನ ಸ್ವಾಮಿ, ಇದು ನನಗೆ 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 ಎಂಬುದಾಗಿ ನಾವು ವಾಗ್ದಾನವನ್ನು ಹಿಡಿದುಕೊಂಡು, ಬಿಗಿಯಾಗಿ ಹಿಡಿದುಕೊಂಡು ಸಡಿಲ ಬಿಡದೆ ನಾವು ಪ್ರಾರ್ಥಿಸುವುದಾದರೆ, ದೇವರು ಈ ಭೂಮಿಯಲ್ಲಿ ನಮಗಾಗಿ ಯುದ್ಧ ಮಾಡಲು ಆತನು ಶಕ್ತನಾಗಿದ್ದಾನೆ. ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೇ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು, ಜಯವು ಯೆಹೋವನಿಂದಲೇ. ಈ ಕೋವಿಡ್-19 ನಿಮಿತ್ತವಾಗಿ ಅನೇಕರು ಕಷ್ಟದಲ್ಲಿ, ನಷ್ಟದಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ, ಹಾಸಿಗೆಯಲ್ಲಿದ್ದಾರೆ. ದೇವಜನರೇ, ದೇವರಾದರೂ ದೇವರ ಮಕ್ಕಳಾದಂಥ ನಮ್ಮನ್ನ ಪ್ರತ್ಯೇಕಿಸಿದ್ದಾರೆ, ಪರಿಶುದ್ಧಗೊಳಿಸ್ತಾ ಇದ್ದಾರೆ. ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಜನರು. ಅಗಲಲ್ಲಿ ಆರಿ ಬರುವ ಬಾಣಕ್ಕೂ ಇಲ್ಲಲ್ಲಿ ಸಂಚರಿಸುವಂತ ವಿಪತ್ತಿಗೂ ನಾವು ಅಂಜ ಕಾರಣವಿಲ್ಲದೆ ದೇವರು ನಮ್ಮನ್ನ ರಕ್ತದ ಕೋಟೆಯೊಳಗೆ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಅದಕ್ಕಾಗಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸಬೇಕಾಗಿದೆ. ಅವರೇ ನಮ್ಮೊಟ್ಟಿಗೆ ಇದ್ದಾರೆ. ಅಂಜಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ, ಭಯಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ, ನಿನ್ನನ್ನು ಉದ್ಧರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವಜನರೇ, ಇಷ್ಟೆಲ್ಲ ವಾಗ್ದಾನಗಳು ಇದೆಯಲ್ಲ ನಮಗೆ, ಇನ್ನೇನು ವಾಗ್ದಾನ ಬೇಕು ನಮಗೆ? ಇಷ್ಟೆಲ್ಲ ಕನ್ಫರ್ಮೇಶನ್ ಆಗಿದೆಯಲ್ಲ ನಮಗೆ. ದೇವಜನರೇ, ದೇವ್ರು ನಮ್ಮನ್ನು ಉದ್ಧರಿಸ್ತಾರೆ. ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ, ನಿರಾಶೆಯಲ್ಲಿ ಇಡಬೇಡ್ರಿ. ದೇವರ ವಾಕ್ಯವನ್ನು ಚಾಲೆಂಜ್ ಆಗಿ ತಗೊಳ್ಳಿ, ಸವಾಲನ್ನಾಗಿ ತೆಗೆದುಕೊಳ್ಳಿ. ಯಾಕಂದ್ರೆ ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸಲು ಶಕ್ತನಾಗಿರುವ ದೇವರಾಗಿದ್ದಾರೆ. ಆತನು ಅದ್ಭುತಗಳನ್ನು ಮಾಡ್ತಾರೆ, ಆತನು ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾರೆ. ದೇವಜನರೇ, ಈ ವಾಕ್ಯವನ್ನು ನೀವು ಕೇಳಿದ್ದೀರಿ, ನಾನು ನಂಬುತ್ತೇನೆ. ಇರುವಂತಹ ಒಂದು ಸ್ಥಳದಲ್ಲಿ ಈ ವಾಕ್ಯ ಬೇರೆ ಯಾರಿಗೂ ಅಲ್ಲ, ಇದು ವಾಕ್ಯ ನನಗೆ ಸ್ವಾಮಿ, ಇದು ನನಗೆ ಎಂಬುದಾಗಿ ನಾವು ಸ್ವೀಕಾರ ಮಾಡುವುದಾದರೆ ನಾವು ಹೇಳ್ಬೋದಾ ಈ ರೀತಿಯಾಗಿ? ಥ್ಯಾಂಕ್ ಯು ಜೀಸಸ್. ಯೇಸುವೇ
உம்மை போல யாரும் இல்லை. உம்மை போல யாரும் இல்லை. ಕಷ್ಟದಲ್ಲಿ, ನಷ್ಟದಲ್ಲಿ, ಶೋಧನೆಯಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ, ರೋಗದಲ್ಲಿ ಇರುವಂತಹ ಸಹೋದರನೇ, ಸಹೋದರಿಯೇ, ನನ್ನ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿರುವ ದೇವರಾಗಿದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ, ಸಹೋದರಿ ಅಂಜಬೇಡ, ಸಹೋದರನೇ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಸಂಗಡ ಇರುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಇದನ್ನ ಕೇಳ್ತಾ ಇರುವಂತಹ, ವೀಕ್ಷಿಸ್ತಾ ಇರುವಂತಹ ಸಹೋದರನೇ, ಸಹೋದರಿಯೇ, ಬ್ರದರ್, ಸಿಸ್ಟರ್, ನಿನ್ನ ಸ್ಥಿತಿ ಏನಿದೆ, ನಿನ್ನ ಪರಿಸ್ಥಿತಿ ಏನಿದೆ, ನಿನ್ನ ಮನೆಯ ಪರಿಸ್ಥಿತಿ ಏನಿದೆ, ನಿನ್ನ ಕುಟುಂಬದ ಪರಿಸ್ಥಿತಿ ಏನಿದೆ, ನಿನ್ನ ದೇಹದ ಪರಿಸ್ಥಿತಿ ಏನಿದೆ, ಬಾಯಿ ತೆರೆದು ಅರಿಕೆ ಮಾಡಿ ಹೇಳು, ದೇವರು ನನ್ನ ಸಂಗಡ ಇದ್ದಾನೆಂಬುದಾಗಿ, ದೇವರು ನನ್ನ ಉದ್ಧರಿಸಲು ಶಕ್ತನೆಂಬುದಾಗಿ ಹೇಳು. ನಂಬಿಕೆಯುಳ್ಳ ಪ್ರಾರ್ಥನೆ ಅನೇಕರ ಜೀವಿತದಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡುತ್ತೆ. ನಂಬಿಕೆಯುಳ್ಳ ಪ್ರಾರ್ಥನೆ ಬಿಡುಗಡೆಯನ್ನು ತರುತ್ತೆ. ನಂಬಿಕೆಯುಳ್ಳ ಪ್ರಾರ್ಥನೆ ಅದ್ಭುತಗಳನ್ನು ಮಾಡುತ್ತೆ. ನಂಬಿಕೆಯುಳ್ಳ ಪ್ರಾರ್ಥನೆ ಸೈತಾನನ ತಂತ್ರಗಳನ್ನು, ಕುತಂತ್ರಗಳನ್ನು ಲಯ ಮಾಡುವಂತದ್ದಾಗಿದೆ. ನಜರೇತಿನ ಯೇಸುವಿನ ನಾಮದಲ್ಲಿ ಇದನ್ನ ವೀಕ್ಷಿಸ್ತಾ ಇರುವಂತಹ, ಇದನ್ನ ಕೇಳ್ತಾ ಇರುವಂತಹ ಕರ್ತನೇ, ದೇವ ಜನರ ಜೀವಿತದಲ್ಲಿ ಕರ್ತನೇ ನಿನ್ನ ಅದ್ಭುತಗಳನ್ನು ಮಾಡ್ರಿ, ಮಹಿಮೆಯಾದ ಕಾರ್ಯಗಳನ್ನು ಮಾಡ್ರಿ, ಮಹತ್ತಾದ ಕಾರ್ಯಗಳನ್ನು ಮಾಡ್ರಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನಂತೆ ದೇವರಿಲ್ಲ, ನಿನ್ನ ಹೊರತು ಬೇರೆ ರಕ್ಷಕನಿಲ್ಲ, ನಿನ್ನ ಹೊರತು ಬೇರೆ ವಿಮೋಚಕನಿಲ್ಲ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ, ಸ್ತೋತ್ರ ಮಾಡುತ್ತೇವೆ. ನೀವೇ ಎಲ್ಲಾ ವಿಷಯದಲ್ಲೂ ಮಹಿಮೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿಮ್ಮ ಕೃಪೆಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿಮ್ಮ ನಡೆಸುವಿಕೆಗಾಗಿ ಸ್ತೋತ್ರ. ಯೇಸುವಿನ ದಿವ್ಯ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ಈಗಲೂ ಯಾವಾಗಲೂ ಬಂದಿರುವಂಥ ಪ್ರತಿಯೊಬ್ಬರ ಸಂಗಡ ಕರ್ತನ ಬರೋಣದ ತನಕ ಇರುವಂಥದ್ದಾಗಲಿ. ಆಮೇನ್, ಆಮೇನ್. ದೇವಜನರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಮೀಡಿಯಾ ಸೇವೆಯನ್ನು ನಾವು ಲಾಕ್ಡೌನ್ ನಿಮಿತ್ತವಾಗಿ ನಾವು ಪ್ರಾರಂಭಿಸಿದ್ದೇವೆ. ದಯಮಾಡಿ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರವಾಗಿ, ಸಪೋರ್ಟ್ ಮಾಡೋದ್ರ ಮುಖಾಂತರವಾಗಿ, ಇದನ್ನು ಶೇರ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಶಾಲೋಮ್ AG ಪರವಾಗಿ ಮಾಡ್ತಾ ಇರುವಂಥ ಈ ಒಂದು ಮೀಡಿಯಾ ಸೇವೆಯನ್ನು ನೀವು ಪ್ರೋತ್ಸಾಹಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.